ಕಲಬುರಗಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್ ಚವ್ಹಾಣ್ ಆಕ್ರೋಶ. ಸಚಿವ ಪ್ರಿಯಾಂಕ ಖರ್ಗೆಗೆ ವಿರುದ್ಧ ಏಕವಚನ ಮತ್ತು ಅಸಂವಿಧಾನ ಪದ ಬಳಕೆ ಮಾಡುತ್ತಿರುವುದು ಖಂಡನೀಯ. ಬಿಜೆಪಿ ಮುಖಂಡ ಮಣಿಕಂಠ್ ರಾಠೋಡ್ ವಿರುದ್ಧ ಆಕ್ರೋಶ. ಬಿಜೆಪಿ ಮುಖಂಡ ಮಣಿಕಂಠ್ ರಾಠೋಡ್ಗೆ ಮೆಂಟಲ್ ಆಸ್ಪತ್ರೆ ಸೇರಿಸಿ ಬಿಜೆಪಿಯವರು ಚಿಕಿತ್ಸೆ ನೀಡಲಿ. ಮಣಿಕಂಠ್ ರಾಠೋಡ್ ಮಾನಸಿಕ ಅಸ್ವಸ್ಥ, ಮಾನಸಿಕ ರೋಗ ಹರಡಿದೆ. ರಾಜಕೀಯದಿಂದ ಗಾಳಿ ಗೊತ್ತಿದ್ದ ಅವರು ಸಂವಿಧಾನ ಪದ ಬಳಕೆ ಮಾಡುತ್ತಿರುವುದು ಖಂಡನೀಯ. ಮಣಿಕಂಠ್ ರಾಠೋಡ್ ವ್ಯಕ್ತಿತ್ವವಾಗಿ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ವೈಯಕ್ತಿಕ ಟೀಕೆ ಮಾಡುವ ಮೂಲಕ ಕಲಾ ಸೃಷ್ಟಿ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆರೋಪ. ನಮಸ್ಕಾರ. ಇವತ್ತು ಚಿತ್ತಾಪುರ ಮುಖಂಡ ಬಿಜೆಪಿಯ ಒಂದು ಮುಖಂಡರಾಗಿರುವ ಮಣಿಕಂಠ್ ರಾಠೋಡ್ ಅವರು ಒಂದು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಅದೇ ತರ ಮಾತಾಡ್ತಾ ಇದ್ದಾರೆ. ಅವರಿಗೇನೋ ಒಂದು ಮಾನಸಿಕ ರೋಗ ಹರಡಿದೆ. ಯಾಕಂದ್ರೆ ಒಂದು ರಾಜಕೀಯ ಗಂಧಗಾಳಿ, ರಾಜಕೀಯ ಒಂದು ಪ್ರಜ್ಞಾನ ಇರಲಾರ್ದೆ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಏನಪ್ಪಾ ಅಂದ್ರ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಏನು ಅವರು ಆರೋಪ ಇದು ಮಾಡ್ತಾ ಇದ್ದಾರಲ್ಲ, ಅದು ಖಂಡನೀಯ ಅದ. ಯಾಕಂದ್ರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸಾಮಾನ್ಯವಾಗಿರುತ್ತೆ. ಅದರ ರಾಜಕೀಯದಲ್ಲಿ ಏನಪ್ಪಾ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಒಂದು ಸಾರ್ವಜನಿಕವಾಗಿ ಹಿತಾಸಕ್ತಿಯ ಒಂದು ಪೂರಕವಾಗಿರ್ಬೇಕು ಯಾವುದೇ ಒಂದು ಆರೋಪ ಮಾಡಿದ್ರೆ. ಅದರ ಮಣಿಕಂಠ್ ರಾಠೋಡ್ ಅವರು ಏನಪ್ಪಾ ಅಂದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ವ್ಯಕ್ತಿಗತ, ಬಹಳ ವ್ಯಕ್ತಿಗತ ಹಾಗೂ ಒಂದು ವೈಯಕ್ತಿಕ ಟೀಕೆ ಮಾಡುವ ಮುಖಾಂತರ ಅಂದ್ರೆ ಸಮಾಜದಲ್ಲಿ ಒಂದು ಕಲಾ ಸೃಷ್ಟಿ ಮಾಡಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕ ಅವ್ರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ಬಿಜೆಪಿಯ ಜಿಲ್ಲಾ ಮುಖಂಡರಿಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಸಚಿವರ ಬಗ್ಗೆ ಈ ತರ ಒಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕ ನಾ ಬಿಜೆಪಿ ಮುಖಂಡ ಕೇಳಕ್ ಇಷ್ಟಪಡ್ತೀನಿ, ನೀವು ಸಚಿವರ ಬಗ್ಗೆ ಈ ತರ ಒಂದು ಬಹಳ ಕೀಳ್ಮಟ್ಟದ ಒಂದು ಶಬ್ದ ಬಳಕೆ ಮಾಡಿದ್ರ ಅದು ನಮಗೆ ಶೋಭೆ ತರ ಅಂತ ಅಲ್ಲ. ಯಾಕಂದ್ರೆ ನೀವು ಹೇಳ್ಕೊತೀರಿ ನಮ್ ಶಿಸ್ತಿನ ಪಕ್ಷದ ಅಂತ, ಇದೇ ಶಿಸ್ತಿನ ಪಕ್ಷದ ನಮ್ ಬಿಜೆಪಿದವರಿಗೆ. ಯಾಕಂದ್ರ ನಿಮ್ಮಲ್ಲಿ ಸಿದ್ಧಾಂತ, ತತ್ವ ಸಿದ್ಧಾಂತಗಳ ಬಗ್ಗೆ ಬಹಳ ಮಾತಾಡ್ತೀರಿ, ಮತ್ತೆ ರಾಮ ರಾಜ್ಯದ ಬಗ್ಗೆ ಮಾತಾಡ್ತೀರಿ. ಅದ್ರ ಇದೇ ಕಲ್ಸಿರಿ ನೀವು ಮುಖಂಡಗಳಿಗೆ. ಸಚಿವರ ಬಗ್ಗೆ ಈ ತರ ಮಾತಾಡ್ಬೇಕು, ಯಾವ ಪದಗಳನ್ನು ಬಳಸ್ಬೇಕಂತ. ಅದಕ್ಕ ನೀವೇನು ಅಂತ ಒಂದು ಹುಚ್ಚ, ಒಂದು ಮೆಂಟಲ್, ಅವ ಸಚಿವರಿಗೆ ಮೆಂಟಲ್ ಅಂತನ, ಅವನಂತ ಮೆಂಟಲ್, ಅವನಂತ ಹುಚ್ಚ ನನ್ನ ಅನ್ಸಮಟ್ಟಿ ಈ ಜಿಲ್ಲಾದ ಯಾವ ಮುಖಂಡ್ರೇ ಇಲ್ಲ. ಅಂತ ಹುಚ್ಚರಿಗೆ ಯಾವರೇ ಒಂದು ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಏನದ, ಅವ್ರಿಗೆ ಏನಪ್ಪಾ ಅಂದ್ರ ಒಂದು ಚಿಕಿತ್ಸೆ ಕೊಡ್ಸಿರಿ. ಅವನದೇನಪ್ಪ ಅಂದ್ರ ಮಾನಸಿಕ ಅಸ್ವಸ್ಥ ಆಗ್ಯಾನ ಏನಿಲ್ಲ ಅಂತ ಒಂದು ಚಿಕಿತ್ಸೆ ಕೊಡಿಸಿ ಅವರಿಗೆ ಸರಿಪಡಿಸ್ರಿ ಅಂತ ನಾ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡೋಂತ ಯೋಗ್ಯತೆ ಇಲ್ಲಿ ಯಾವ ಜಿಲ್ಲಾ ಲೀಡರ್ಗಳಿಗೂ ಇಲ್ಲ. ಯಾಕಂದ್ರೆ ಅವರು ಸಚಿವರಾದಾಗ, ಟೂರಿಸಂ ಮಿನಿಸ್ಟರ್ ಆದಾಗ ಹಾಗೂ ITBT ಮಿನಿಸ್ಟರ್ ಆದಾಗ ಕೇಂದ್ರ ಸರ್ಕಾರ ಅವರಿಗೆ ಒಳ್ಳೆ ಟೂರಿಸಂ ಮಿನಿಸ್ಟರ್, ಒಳ್ಳೆ ITBT ಮಿನಿಸ್ಟರ್ ಅಂತ ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಅಂತ ಸಚಿವರ ಬಗ್ಗೆ ನೀವು ಮಾತಾಡಕ ಯಾವ ಲೀಡರ್ಗಳ ಬಳಿ ಯೋಗ್ಯತೆ ಇಲ್ಲ. ಮತ್ತೆ ಯಾವುದೇ ಆರೋಪ ಮಾಡಿದ್ರೆ ಮಾಡ್ರಿ, ನಮ್ ಸಚಿವರ ಒಂದು ಓಪನ್ ಸ್ಟೇಜ್ ರೆಡಿ ಮಾಡ್ರಿ, ನಮ್ ಸಚಿವರು ಬಂದು ಅದಕ್ಕೆಲ್ಲ ಸರ್ಕಾರದ ಬಗ್ಗೆ ಇರ್ಲಿ, ಆರೋಪದ ಬಗ್ಗೆ ಇರ್ಲಿ, ಅವರು ನಿಂತು ನಿಮ್ಗ ಅವ್ರ ಉತ್ತರ ಕೊಡಕ ರೆಡಿ ಆಗಿದ್ದಾರೆ. ಅದಕ್ಕ ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಮ್ ಸಚಿವರು ನಾವೇ ಕರ್ಕೊಂಡು ಬರ್ತೀವಿ ನಿಮ್ಗೆ ಉತ್ತರ ಕೊಡಕ. ಅದಕ್ಕ ಇಂತ ಟೀಕೆ ಟಿಪ್ಪಣಿಗಳು ಮಾಡಕ್ ಇದ್ಬೇಡ. ಯಾಕಂದ್ರೆ ಇದು ಐತಂದ್ರ ನಾಳಿನ ದಿನ ಎಲ್ಲಾ ಕಾರ್ಯಕರ್ತರೇ ಅವರಿಗೆ ಒಂದ ಬುದ್ಧಿ ಕಲ್ಸಂತ ಪಾಳಿ ಬಂದ್ಬಿಡ್ತದ. ಅದಕ್ಕ ಇಷ್ಟೇ ಮಾತಾಡಕ ಇಷ್ಟಪಡ್ತೀನಿ. ಏನು ಇಲ್ಲ ಎಲ್ಲಾ ಏಕವಚನದಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅವರು ಸಚಿವರ ಬಗ್ಗೆ. ಅದಕ್ಕ ಅಂತ ಏಕವಚನದಲ್ಲಿ ಅಸಂವಿಧಾನಕ್ಕೆ ಪದಗಳನ್ನು ಬಳಸಿದಕ್ಕ ನಾವು ಅವ್ರಿಗೆ ಖಂಡಿಸ್ತೀವಿ.